ನೋಡಿ ಚಲೋ 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 ಈಗ ಚಲೋ ಚಲೋ ನೋಡಿ ಅವ್ರಿಗೆ ಸ್ನೇಹಿತರೆ ಇದು ಕ್ವಾಲಿಟಿ ನೋಡಿ, ಬ್ರೀಡ್ ನೋಡಿ, ಪ್ರತಿಯೊಂದು ಹಸುಗಳು ಹೋಗ್ತಾ ಇದೆ ಲೋಡ್ ಆಗಿ. ಇನ್ನೇ ಬಂದಿದ್ದು ಹಸುಗಳು ಹೊಸ ಯಾವ ರೀತಿ ಇದೆ ಅಂತ ನೋಡಿ ಹೋಗ್ತೀವಿ. ಕ್ವಾಲಿಟಿ ನೋಡ್ತಾ ಇದೆ ಹಸು ಪ್ರತಿಯೊಬ್ಬರಿಗೂ ನಿಸರ್ಗ ಡೈರಿ ಫಾರ್ಮಲ್ಲಿ ಪ್ರತಿದಿನ ಕ್ವಾಲಿಟಿ ಹಸುಗಳು ಕೂಡ ಕೆಲಸ ಮಾಡ್ತಾ ಇರ್ತೀವಿ. ಕ್ವಾಲಿಟಿ ಯಾವ್ದು ಇದೆ ನೋಡಿ ಹೋಗ್ತಾ ಇದೆ ಇದು ಲೋಡ್ ಆಗಿ. ಈಗ ಎಷ್ಟು ಫಾರಂ ಅಲ್ಲಿ ಎಷ್ಟು ಹಸುಗಳಿದ್ದಾವೆ, ಹೆಂಗೆ ಖಾಲಿ ಆಗುತ್ತೆ ನೋಡ್ತಾ ಇದೆ. ಇದೇ ನಿಸರ್ಗ ಡೈರಿ ಫಾರ್ಮ್ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನೋಡಿ ಪ್ರತಿಯೊಂದು ನೋಡ್ತಾ ಇದೆ. ನೋಡ್ತಾ ಇದೆ ಅದು ಕ್ವಾಲಿಟಿ ನೋಡ್ತಾ ಇದೆ. ಎಲ್ಲ ಹೋಗ್ತಾ ಇದೆ. ನಿಸರ್ಗ ಡೈರಿ ಫಾರ್ಮ್ ಫುಲ್ ಹಸುಗಳಿಂದ ಕೂಡಿದೆ. ಇದೆ ಸರ್ ನೋಡಿ ಇದು ಕ್ವಾಲಿಟಿ ನೋಡ್ತಾ ಸ್ನೇಹಿತರೆ. ದೈತ್ಯಕಾರದ ಹಸು ಆನೆ ತೆಗೆದಿದೆ ನಾನು ಹೇಳಿದ್ದೆ. ನಾನು ಕ್ವಾಲಿಟಿ ನೋಡ್ತಾ ಹೋಗಿ ನೀವು ನಿಸರ್ಗ ಡೈರಿ ಫಾರ್ಮಲ್ಲಿ ಪ್ರತಿದಿನ ನೋಡ್ತಾ ಇರ್ತೀರ ನೀವು ಹಸುಗಳು. ನಾವು ಇಲ್ಲಿಂದ ಹಸುಗಳು ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಕ್ವಾಲಿಟಿಗೆ ನಾವು ಕಾಂಪ್ರಮೈಸ್ ಇರಲ್ಲ. ಸೊ ಒಂದು ದಿನಕ್ಕೆ 25, 30, 40 ಹಸುಗಳು ಹೋಗ್ತಾ ಇರುತ್ತೆ ನೋಡಿ. ಇಲ್ಲಿ ಇದು ಹಾಸನ ಹೋಗ್ತಾ ಇದೆ, ಮೈಸೂರು ಹೋಗುತ್ತೆ, ಅಲ್ಲಿ ಹಾಸನದಲ್ಲಿ ಕವರ್ ಆಗ್ತದೆ ನೋಡಿ ಹಸು ನೋಡಿ. ಕ್ವಾಲಿಟಿ ಹೋಗಿದೆ ನೋಡಿ ಹಸು ನೋಡಿ. ಇನ್ನೊಂದು ಇದು ತೋರಿಸಿ ಕ್ವಾಲಿಟಿ ಬಗ್ಗೆ ಕಾಮೆಂಟ್ ಕಳ್ತೀವಿ ಸ್ನೇಹಿತರೆ. ಅರ್ಧ ರಾತ್ರಿ ಬಹಳ ಟೈಮ್ ಆಯ್ತು, ಯಾರು ಲೆವೆಲ್ ಇದ್ದಾರೆ ಗೊತ್ತಿಲ್ಲ ನೋಡಿ. ಕಾಮೆಂಟ್ ಕಳ್ಸ್ತಾರೆ ಹಸು ಬಗ್ಗೆ ನೋಡಿ. ಇದು ನೋಡಿ ಹೇಗಿದೆ ಟಾಪ್ ಕ್ವಾಲಿಟಿ ಹಸು. ಹೈಟು, ವೇಟು, ಲೆಂತು ನಿಮ್ ಕಣ್ಮುಂದೆ ಇದೆ ನೋಡಿ ಹಸು. ಕ್ವಾಲಿಟಿ ನೋಡ್ತಾ ಹೋಗಿ, ಬ್ರೀಡ್ ನೋಡ್ತಾ ಹೋಗಿ. ಬ್ರೀಡ್ ಬಗ್ಗೆ ನೀವು ಕೇಳ್ತೀವಿ, ಬ್ರೀಡ್ ಬಗ್ಗೆ ನೀವು ಕೇಳ್ತಾ ಇರಬೇಕು. ಕ್ವಾಲಿಟಿ ಯಾವ್ದಿದೆ ನೋಡಿ. ಈ ಕಡೆ ಎಲ್ಲ ಹಸುಗಳಿದ್ದಾವೆ ಪ್ರತಿಯೊಂದು ನೋಡಿ. ಇನ್ನೊಂದು ಹಸು ನೋಡಿ ಹಸುಗಳು ಎಷ್ಟಿದಾವೆ ಅಂತ ನೋಡ್ತಾ ಒಂದೊಂದು ಹಸು ಪಡ್ತಾ ಇರ್ತೀನಿ. ನೋಡ ಹೋಗ್ತೇವೆ. ಪ್ರತಿಯೊಬ್ಬರಿಗೂ ಹಸುಗಳು ಬೇಕು, ಕ್ವಾಲಿಟಿ ಹಸುಗಳು ಬೇಕು. ನಿಸರ್ಗ ಡೈರಿ ಫಾರ್ಮ್ ಪ್ರತಿದಿನ ಹಸುಗಳು ಕೊಡುವಂತ ಕೆಲಸ. ಬ್ರೀಡ್ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ. ಒಳ್ಳೆ ರೀತಿಯಾದ ಹಸುಗಳನ್ನು ಸಾಕಿ ಬ್ರೀಡ್ ಬಗ್ಗೆ ಕೆಲಸ ಮಾಡಿ. ಬ್ರೀಡ್ ಸಕ್ಸಸ್ ಆಗಿಲ್ಲ ಅಂದ್ರೆ ಯಾರು ಎಲ್ಲ 3% ಜೀವನ ಮಾಡಬೇಕಾಗತ್ತೆ. ಈ ರೀತಿ ಕರುಗಳನ್ನ ಸಾಕೋದ್ರಿಂದ ನಿಮ್ಮಲ್ಲಿ ಒಂದು ಬ್ರೀಡ್ ಬೆಳೆಯುತ್ತೆ. ಬ್ರೀಡ್ ಬೆಳೆಸೋದ್ರಿಂದ ಲಾಭಾಂಶ ಖಂಡಿತ ಬರ್ತೀವಿ. ನಿಮಗೆ ಇಲ್ಲಿ ನಾಲೆಜ್ ಇಲ್ಲ ಅಂದ್ರೆ ನಾಲೆಜ್ ಬರ್ಕೊಳ್ಳಿ. ಪ್ರತಿಯೊಂದರ ಬಗ್ಗೆ ನಾವು ತಿಳಿಸ್ತಿರ್ತೀವಿ ನೋಡಿ. ಪ್ರತಿಯೊಂದು ರೋಡ ಹೋಗ್ತಾ ಇದೆ. ಇಷ್ಟೊಂದು ಹಜಾರ್ ಹತ್ರ ಆಯ್ತು. ಎಷ್ಟೋ ತನಕ ಸ್ಲೋ ಮಾಡ್ತೀವಿ. ಪ್ರತಿಯೊಂದು ನೋಡ್ತಾ ಇದ್ದೀವಿ ಎಷ್ಟು ಹಸುಗಳಿದ್ದು ಬೆಳಗ್ಗೆ. ನೀವು ಎಷ್ಟು ನಿಸರ್ಗಡೆ ಎಷ್ಟು ಹಸುಗಳು ಅಂತ ನೀವೇ ನೋಡ್ತಾ ಇದ್ದೀರಾ. ನಿಮ್ಮ ಒಂದು ಪ್ರಯತ್ನ, ನೀವು ಹಸುಗಳನ್ನು ಆಯ್ಕೆ ಮಾಡುವಾಗ ಯಾವ ರೀತಿ ಆಯ್ಕೆ ಮಾಡಬೇಕು, ಯಾವ ರೀತಿ ಹಸುಗಳು ತಗೋಬೇಕು, ಯಾವುದನ್ನ ಪರಿಗಣನೆ ಮಾಡಬೇಕು ಹಸುಗಳು ತಗೊಳ್ಳುವಾಗ ಫಸ್ಟ್ ಇನಿಷಿಯಲ್ ಸ್ಟೆಪ್ ಅಲ್ಲೇ ನಿಮ್ಮ ಹಾನುಗಾರಿಕೆಯಲ್ಲಿ ಬೇಕಾಗಬೇಕಪ್ಪ ಅಂದ್ರೆ ಮಾಹಿತಿ, ಎಕ್ಸ್ಪೀರಿಯನ್ಸ್ ಇದ್ರೆ ನೀವೆಲ್ಲರೂ ಗೆಲ್ತೀರ ಸ್ನೇಹಿತರೆ. ಇದು ನೋಡಿ ಕರು ತೋರಿಸೋದು. ಕರು ನೋಡಿ ಯಾವ ರೀತಿ ಇದೆ ಅಂತ ನೋಡಿ. ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಬ್ರೀಡ್ ಕರು ಸಾಕಿ. 10ನೇ ಜನರೇಷನ್ ಕರುಗಳು ನಿಸರ್ಗ ಡೈರಿ ಫಾರ್ಮ್ ಬಿಟ್ಟು ಬೇರೆ ಎಲ್ಲೂ ಸಿಗಲ್ಲ. 10ನೇ ಜನರೇಷನ್ ಇವತ್ತು ಕರುಗಳಿಂದ ಹಣಕ್ಕೆ ಸಮಸ್ಯೆ ಆದ್ರೆ ದೊಡ್ಡ ಹಸುಗಳು ಕರುಗಳು ಸಾಕಿ ನೋಡಿ. ಒಂದೊಂದು ಜೊತೆ ನೀವು ಹೋಗಿದ್ದು 1 ತಿಂಗಳಲ್ಲೇ ಸೆಮಿನಿ ಬರುತ್ತೆ, ಇಲ್ಲ ಕೆಲವೊಂದು ಈಗಲೇ ಸೆಮಿನಿ ಬರುತ್ತೆ ನೋಡಿ. ಟೈಗರ್ ನೋಡಿ, ಟೈಗರ್ ನೋಡಿ ಎಷ್ಟು ಇದು 5 ಕ್ರಾಸು. ಇದು ಫ್ಯಾಟ್ ಡಿಗ್ರಿ ನಾವು ಕೊಟ್ಟಿರ್ತೀವಿ. 4-5 ಹಸು ಇರುತ್ತಲ್ಲ, 4-5 ಹಸುಗೆ ಫ್ಯಾಟ್ ಡಿಗ್ರಿ ಕವರ್ ಆಗಲಿ ಅಂತ ಕೊಟ್ಟಿರ್ತೀವಿ ನೋಡಿ ಹೇಗಿದೆ. ದೈತ್ಯಕಾರದ ಹಸು ಸ್ನೇಹಿತರೆ. ಇದು 24 ಲೀಟರ್ ಕೊಟ್ಟಿದೆ. ಈ ಸಲ ನಿಮ್ಮ ಒಂದು ಸಾಕಾಣಿಕೆ ಮೇಲೆ ಎಷ್ಟು ಕೊಡುತ್ತೆ ಅಂತ ನೀವೇ ಗೆಸ್ ಮಾಡಬಹುದು ನೋಡಿ ಹೇಗಿದೆ ಹಸು. ನೋಡಿ ಹೇಗಿದೆ ಕ್ವಾಲಿಟಿ ನೋಡ್ತಾ ಹೋಗಿ ನೀವು. ನೋಡ್ತಾರೆ ಕ್ವಾಲಿಟಿ ನೋಡ್ತಾ ಹೋಗಿ. ಬಹಳ ಜನ ಕೇಳಬಹುದು ಇದು ಮಂಡ್ಯ ಹೋಗ್ತಾ ಇದೆ, ಇದು ಮಂಡ್ಯ ಹೋಗ್ತಾ ಇದೆ. ಇದೊಂದಿದೆ ಮಂಡ್ಯ ಹೋಗ್ತಾ ಇದೆ ನೋಡಿ. ಇನ್ನೊಂದಿದೆ ಬ್ಲಾಕ್ ಬ್ಯೂಟಿ ಡೆನ್ಮಾರ್ಕ್ ಅಲ್ಲಿ ಇದೆ. ಟಾಪ್ ಕ್ವಾಲಿಟಿ 30+ ಕಿಲೋ ಅಷ್ಟೇ ಕ್ವಾಲಿಟಿ ನಮ್ಮಲ್ಲಿ ಸ್ನೇಹಿತರೆ. ನೀವು ನೋಡಿ ಇದೆನಾ? ಹಾ ಚಲೋ ಇದೆ ನೋಡಿ. ಕ್ವಾಲಿಟಿ ನೋಡ್ತಾರೆ ಸ್ನೇಹಿತರೆ. ವರ್ಲ್ಡ್ ವೈಡ್ ಅಲ್ಲಿ ಹಸು. ನೀವು ಪ್ರತಿಯೊಂದು ಕ್ವಾಲಿಟಿ ನೋಡ್ತಿರ್ತೀರ. इसको पानी पिलाना सर, इसको पकड़ो, इसको पकड़ो, इधर पकड़ो ना ನೋಡಿ ಹೇಗಿದೆ. ಇದು ಒಂದು ಸಕ್ಸಸ್ಫುಲ್ ವ್ಯಾಪಾರ ಆಗ್ತದೆ ಸ್ನೇಹಿತರೆ. ಇದು ನಮ್ಮ ಸಾಯಿವಾರ ಕ್ರಾಸು. ಅದು ಮಂಡ್ಯ ಹೋಗ್ತಾ ಇದೆ, ಇದು ಹಾಸನ ಹೋಗ್ತಾ ಇದೆ. ನೀವು ನೋಡಿ ಹಸುಗಳಿಗೆ ಯಾವ ರೀತಿ ಇರುತ್ತೆ, ಕರುಗಳು ಯಾವ ರೀತಿ ಇರುತ್ತೆ, ಬ್ರೀಡಲ್ಲಿ ಯಾವ ರೀತಿ ವರ್ಕ್ ಮಾಡ್ತೀವಿ. ನೀವು ಪ್ರತಿಯೊಂದು ನೋಡ್ತಾ ಹೋಗಿ.
ಕಾಮೆಂಟ್ ಸ್ನೇಹಿತರೆ, ಕಾಮೆಂಟ್ ನೋಡಕ್ ಆಗ್ತಾ ಇಲ್ಲ, ಕಾಮೆಂಟ್ ಕಳಿಸಿ ನಾನು ನೋಡಿ ನೀವು ರಿಪ್ಲೈ ಮಾಡ್ತೀನಿ. ನೋಡಿ ಹಸುಗಳು ಬಂದು 1 ಗಂಟೆ ಮೇಲೆ ಮತ್ತೆ ಹಸುಗಳು ಸ್ನೇಹಿತರೆ ಬೆಳಗ್ಗೆ ಬಂದಿದ್ದು ಸ್ವಲ್ಪ ನೋಡಿ. ಇದು ನೋಡಿ ಹೇಗಿದೆ ಬ್ಯೂಟಿಫುಲ್, ಒಳ್ಳೆ ಸ್ಯಾಟೋ ಡಿಗ್ರಿಗೆ ಒಂದು ಯಾವ್ದಾದ್ರು ಸೈವಲ್ ಇದು ನೀವು ಹಸು ಸಾಕ್ತೀರ ಜೊತೆ ಅಂತೀರಾ ನೋಡಿ, ಈ ತರ ಸಾಕಿ ಸ್ಯಾಟೋ ಡಿಗ್ರಿ ಕವರ್ ಆಗುತ್ತೆ. ಮತ್ತೆ ಒಳ್ಳೆ ತಳಿ ನೋಡಿ, ಒಳಗಡೆ ನೋಡಿ ಪಡ್ಡೆ ಹೇಗಿದೆ, ಪಡ್ಡೆ ನೋಡಿ ಹೇಗಿದೆ. ಬೈಟ್ ನೋಡಿ ಸ್ನೇಹಿತರೆ, ಬೈಟ್ ನೋಡಿ ನೀವು ಕಾಮೆಂಟ್ ಮಾಡಿ. ಇಲ್ಲಿ ಸುಮ್ಮನೆ ಹೇಳೋದಷ್ಟೇ ಅಲ್ಲ, ಕ್ವಾಲಿಟಿ ಪ್ರಿಫರೆನ್ಸ್ ಕೊಡಬೇಕು. ಒಳ್ಳೆಯ ಸ್ಥಳೀಯ ಏನು ಬೇಕು ಪ್ರತಿಯೊಬ್ಬರಿಗೂ ನಾನು ಇವತ್ತು ನಾನು ಹೇಳಿದ್ದೀನಿ. ಏನಾದ್ರೂ ಸಮಸ್ಯೆ ಆದಾಗ ನಾನು ನಿಮ್ ಜೊತೆ ಹೇಳ್ತೀವಿ. ಯಾರು ಕರ್ನಾಟಕದಲ್ಲಾಗಿ ಯಾರು ಇವತ್ತು ಹಸು ತಳಿ ಬಗ್ಗೆ ಸಾಧ್ಯ ಏನಾದ್ರು ಆದ್ರೆ ಹೇಳ್ತೇವೆ. ಬಟ್ ನಾವು ನಿಮ್ ಜೊತೆ ನಿಂತ್ಕೊಂಡಿವಿ. ನೀವು ಸಕ್ಸಸ್ಫುಲ್ ಆಗೋದನ್ನ ನಾವು ನಿಮ್ ಜೊತೆ ನಿಂತ್ಕೊಂಡಿವಿ. ಬಟ್ ಹೈನುಗಾರಿಕೆ ನಾವು ಸಕ್ಸಸ್ಫುಲ್ ಮಾಡಿ ನಿಮಗೆ ಏನ್ ಬೇಕು ಸಹಕಾರ ಮಾಡ್ತೀವಿ. ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಇಲ್ಲ ಲಾಭಾಂಶ ಇದರಲ್ಲಿದೆ. ಸೊ ಇದನ್ನ ಒಂದು ಕರ್ತವ್ಯ ಅಂತ ಜೀವನ ಮಾಡಬೇಕು, ಮತ್ತೆ ಇದನ್ನ ಪೂಜೆ ಅಂತ ಜೀವನ ಮಾಡಬೇಕು. ಆವಾಗ ಸಕ್ಸಸ್ ಆಗುತ್ತೆ. ಯಾವುದೋ ಒಂದು ಮೂರ್ಖತೆ ಜೀವನ ಮಾಡಿದ್ರೆ ಇಲ್ಲ. ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದಾರೆ, ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ, ಬಟ್ ಮಾಡೋರು ಮಾಡ್ತಾ ಇದ್ದೀವಿ. ಬಟ್ ನಮ್ ಕೆಲಸ ನಿರಂತರ ಮಾಡ್ತಾರೆ. ನೋಡಿ ಇಲ್ಲೊಂದಿದೆ, ಈ ಹಸು ಅಜ್ಜಪುರ ಹೋಗ್ತಾ ಇದೆ ನೋಡಿ. ಇದು ಈ ನೋಡಲ್ಲ, ಇದು ಕಟ್ಟೆ ಮಾಡೋದು ಇಲ್ಲಿ ಕಳಿಸ್ತೀರ. ಇದು ನೆಕ್ಸ್ಟ್ ನೋಡ್ತಾ ಇದು ಅಜ್ಜಪುರ ಆಗಿದೆ ನೋಡಿ. ಇದು ಅಜ್ಜಪುರ ಆಗಿದೆ, ನಾಳೆ ಕಳ್ಸ್ಕೊಳ್ಳೋದಿದ್ದು. ಇದು ನೋಡಿ, ಇದು ಹಾಲು ಫಲ. ಇದು ಹಾಲು ಫಲ. ಈ ಹಸು ನೋಡಿ ಹಾಲು ಫಲ ಇದಾಗಿದೆ ನೋಡಿ. ಇದು 6 ತಿಂಗಳ ಪ್ರೆಗ್ನೆನ್ಸಿ, ಈಗ 12 ಲೀಟರ್ ಹಾಲಿದೆ. ಇದು ಸ್ಕ್ರೀನ್ಶಾಟ್ ಹಾಕ್ತಾರೆ ನೋಡಿ. ನೋಡಿ ಯಾವ್ದು 15 ಲೀಟರ್ ಹಸ ಆಗಿದೆ. ಈ ಕರುಗಳು ಸ್ಟಾರ್ಟ್ ಆಗುತ್ತೆ. ಕರುಗಳು ಯಾವ ರೀತಿ ಇದೆ ನೋಡಿ, ಒಂದೊಂದೇ ನೋಡ್ತಾ ಹೋಗಿ ಸ್ನೇಹಿತರೆ. ನಿರಂತರವಾಗಿ ಚಾನಲ್ ವಾಚ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಸರ್ಗಡಿ ಪ್ರತಿದಿನ ಎಷ್ಟು ಹಸುಗಳು ಕೊಡ್ತಾ ಇದೀವಿ, ಎಷ್ಟು ಫ್ರೀಡಮ್ ಕೆಲಸ ಮಾಡ್ತಾ ಇದೀವಿ, ಎಷ್ಟು ಸಕ್ಸಸ್ಫುಲ್ ಆಗಿ ನೋಡ್ತಿದೀವಿ ಅಂತ. ಎಲ್ಲರಿಗೂ ಒಳ್ಳೆ ತಳಿ ಸಾಕಬೇಕು ಅಂತ ಆಸೆ ಇದೆ. ಬಟ್ ತಳಿ ಒಳ್ಳೆ ಸಿಗ್ತಾ ಇಲ್ಲ. ಎಲ್ಲಿ ಸಿಗುತ್ತೆ? ಬನ್ನಿ ನಿಸರ್ಗಡಿ ಫಾರ್ಮಿಗೆ. ನೀವು ಚಾಲೆಂಜ್ ಮಾಡೋ ಬನ್ನಿ, ನಾನು ಸಕ್ಸಸ್ ಆಗ್ತೀನಿ ಅಂತ. ನೋಡಿ ಇದು ಒಂದು ಪಡ್ಡೆ ತೋರಿಸ್ತೀನಿ. ಇದು 85,000 ಪಡ್ಡೆ. ಇದು ಹೋಗ್ತಾ ಇರೋದು ನೋಡಿ ಹೇಗಿದೆ ಪಡ್ಡೆ. ತೋರಿಸ್ತೀನಿ, ನೋಡ್ತಾ ಇರಿ. ಬೇಗ ಬೇಗ ಲೈಕ್ ಮಾಡ್ತಾ ಇರೋ ಸ್ನೇಹಿತರೆ. ಇದರಲ್ಲಿ ಇದ್ರೆ ಫೇಸ್ಬುಕ್ ಅಲ್ಲಿ ಇದ್ರೆ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಹಳಷ್ಟು ವಿಡಿಯೋಗಳು ಸಿಗುತ್ತೆ, ಮತ್ತೆ ಇದ್ರಲ್ಲಿ ನಾಲೆಜ್ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ. ನಾವೊಂದು ಫಾರ್ಮಲ್ಲಿ ಸಕ್ಸಸ್ಫುಲ್ ಆಗಿತ್ತು ಒಂದು ಅಡ್ವಾಂಟೇಜ್ ಸಿಗುತ್ತೆ ನೋಡಿ. ಇದು ನಮ್ಮ ಪ್ರಯತ್ನ ನೋಡಿ. ನೀವು ಬಹಳ ದಿನದಿಂದ ನೋಡ್ತಾ ಇದ್ದೀರಾ ಚಾನಲ್ನ. ಎಲ್ಲಿ ಒಂದು ರೈತ ಎಲ್ಲಿ ಇಡುತ್ತಾನೆ ಅದ್ರ ಬಗ್ಗೆ ಗಮನ ಕೊಡ್ತೀವಿ. ಎಲ್ಲಿ ಸಮಸ್ಯೆ ಆಗುತ್ತೆ ಅದ್ರ ಕಡೆ ಗಮನ ಕೊಡ್ತೀವಿ. ನೀವು ಫೀಡು, ಮೆಡಿಸಿನ್ಸ್ ಪ್ರತಿಯೊಂದು ಇಲ್ಲಿ ನಿಮಗೆ ನಾಲೆಜ್ ಸಿಗುತ್ತೆ. ನಿಮ್ಮ ಒಂದು ಫಾರ್ಮಿಂಗ್ ಸಕ್ಸಸ್ಫುಲ್ ಆಗಿ ನಡೆಸಬೇಕು, ಯಾವ ರೀತಿ ನಡೆಸಬೇಕು ಪ್ರತಿಯೊಂದು ಗೈಡ್ ಮಾಡ್ತೀವಿ. ಒಳ್ಳೆ ತಳಿಗಳ ಜೊತೆಗೆ ಇವನಿ ಎತ್ತಿ ನೋಡುವ ಇದ್ರೆ ಬಜೆ ಬೇರೆ ಬೇರೆ ಏಕಿಗೆವರು ನೋಡಿ. ಒಂದೊಂದೇ ಕರು ತೋರಿಸ್ತಾರೆ. ಇದು 65,000 ಇದಕ್ಕೆಲ್ಲ ಇದಕ್ಕೆಲ್ಲ ನೋಡಿ 65,000 ಪಡೆ ನೋಡಿ. ಮುಂದಿನ ತಿಂಗಳಲ್ಲಿ ಈ ತಿಂಗಳಲ್ಲಿ ಪೇಮೆಂಟ್ ಕೊಡ್ಕೋಬಹುದು. ಇಲ್ಲ ಮುಂದಿನ ತಿಂಗಳು ಕೊಡಿ ನೋಡಿ. ಆರಾಮಾಗಿ 21 ಟೈಮ್, 1 ತಿಂಗಳ ಟೈಮ್ ಮತ್ತೆ ನೋಡಿ. ಇಲ್ಲಿಂದ ನಿಮ್ಮ ಲಾಭಾಂಶ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ನೋಡಿ ಹೇಗಿದೆ ಪಡ್ಡೆ ನೋಡಿ. ಪಡ್ಡೆ ಬಗ್ಗೆ ಕಮೆಂಟ್ ಕಳಿಸಿ ಬೇಗ ಬೇಗ. ಇಷ್ಟ ಆಗಿ ಲೈಕ್ ಮಾಡ್ತಾ ಬನ್ನಿ. ನೋಡಿ ಪಡ್ಡೆ ಯಾವ ರೀತಿ ಇದೆ. 10th ಜನರೇಷನ್ ಕರುಗಳು, 10th ಜನರೇಷನ್ ಕರುಗಳು ಯಾವ ರೀತಿ ಇದೆ ಅಂತ ಮೇಡಮ್ ನೋಡಿ ಹೇಗಿದೆ ಈ ಪಡೆ ನೋಡಿ. ಸಿಕ್ಕಿಸ್ತೀರ ನೋಡಿ. ಇದು 75,000 ಪಡೆ ಕರು. ಇದು 85,000 ಹೆಂಗಿದೆ ನೋಡಿ. ಫ್ರೀ ನೋಡಿ. ಇಡೀ ಕರುಗೆ ಎಷ್ಟು ಬಂದು 50 ಜನ ಸ್ಕ್ರೀನ್ಶಾಟ್ ಆಗಿದ್ರು. ಅದು ಪುಣ್ಯ ಯಾರಿಗೂ ಆಗಿದೆ. ಅದು ಒಳ್ಳೆ ತಳಿ ನೋಡಿ. ಕೊಟ್ಟು ನೋಡಿ ಯಾವ ರೀತಿ ಇದೆ ನೋಡಿ. ಬ್ರೀಡ್ ಸುಮ್ಮನೆ ಹೇಳೋದಲ್ಲ, ಕ್ವಾಲಿಟಿಯಿಂದ ಮಾತ್ರ ಜನ ಬೆಲೆ ಕಟ್ತಾರೆ. ಮತ್ತೆ ನಿರಂತರವಾಗಿ 1 ತಗೊಂಡವರು 2, 3, 4, 5, 10 ತಗೊಳ್ತಾರೆ ನಮ್ಮ ಹತ್ರ. ಯಾಕಂದ್ರೆ ಲಾಭಾಂಶ ಕಣ್ಣಿಗೆ ಕಾಣ್ತಾ ಇರುತ್ತೆ. ಸೊ ಕಣ್ಣಿಗೆ ಕಂಡಾಗ ಕೆಲಸ ಮಾಡೋದು ಅನುಕೂಲ ಆಗುತ್ತೆ ನಮಗೆ. ಇವತ್ತು ಲಾಭಾಂಶನೇ ಕಾಣ್ತಾ ಇಲ್ಲ ಅಂದಾಗ ಹೈನುಗಾರಿಕೆ ಸೇರುತ್ತೆ ಅಂತ ನೋಡಿ. ಕರೆ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗೆಲ್ಲ ನಾನು ಕಟ್ಟಿಗೆ ಉತ್ತರ ಕೊಡ್ತೀನಿ ನೋಡಿ. ಚಲಾಯಿಸು ನೋಡಿ ಹೇಗಿದೆ. ನೀವು ಕಾಮೆಂಟ್ ಕೊಡ್ತೀರಿ ಸ್ನೇಹಿತರೆ. ಚಲೋ